ಸಲಾಮ್ ಅಲೈಕುಂ. ಪೈಗಂಬರ್ ಅವರು ಕೂಡ ಹೇಳ್ದಂಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ಸೊ ನಾನು ಕೂಡ ಯಾವಾಗಲೂ ಹೇಳ್ತಾ ಇರ್ತೇನೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ಹೇಳಿದಂಥ ಮಾತನ್ನ ಯಾವಾಗಲೂ ಕೂಡ ಮಾತಾಡ್ತಾ ಇದ್ದೇನೆ. ಈ ಸರ್ಕಾರ ನನ್ನ ಸರ್ಕಾರ ಇದು, ಈ ಸರ್ಕಾರ ನಿಮ್ಮ ಸರ್ಕಾರ, ಇದು ನಿಮಗೆಲ್ಲ ರಕ್ಷಣೆ ಮಾಡುವಂಥ ಸರ್ಕಾರ. कर्नाटक के वजीर आला DK शिव कुमार ने मंगल के रोज बेंगलुरु के कॉटन पेट में हजरत तवक्कल मस्तान दरगाह के सालाना उर्स प्रोग्राम में शिरकत करते हुए कहा कि उनकी हुकूमत तमाम तबकात को साथ लेकर चलने वाली हुकूमत है और रियासत में किसी भी किस्म की ज़्यादती या दबाव की सियासत को बर्दाश्त नहीं किया जाएगा। इस मौके पर साबिक वजीर दिनेश गुंडूराव भी मौजूद थे। वज़ीर आला DK शिव कुमार ने कहा कि हज़रत तवक्कल मस्तान दरगाह एक मुक़द्दस मुकाम है और हुकूमत यहाँ के मसाइल के हल के लिए संजीदा है। उन्होंने कहा कि मकामी रुकन असम्बली ने दरगाह से मुताल्लिक़ मसाइल से उन्हें आगाह किया है और अवाम जो तजावीज़ देंगे हुकूमत उन पर गौर करेगी। ये अवाम की अपनी हुकूमत है और हुकूमत की कोशिश है कि ऐसा इंतज़ाम फराहम किया जाए जिससे किसी के जज्बात को ठेस न पहुँचे। DK शिव कुमार ने SIR के मामले पर अवाम को मुहतात रहने की अपील करते हुए कहा कि तमाम शहरी मुकर्ररा वक्त के अंदर अपने दस्तावेज़ जमा कराएं ताकि उनका हक़ राय दही महफूज रहे। उन्होंने ये भी बताया कि 8 अगस्त तक दरख्वास्त देना ज़रूरी है। इलेक्शन कमीशन के मुताबिक तकरीबन 1 करोड़ वोटरों की मालूमात में खामियां हैं। उन्होंने कहा कि जमहूरियत में वोट का हक़ सबसे बड़ी ताकत है और इसे हर हाल में महफूज रखा जाना चाहिए। वज़ीर आला ने यह भी कहा कि तकरीबन 400 साल पुरानी ये तवक्कल मस्तान दरगाह मजहबी हमआहंगी और भाईचारे की अलामत है। मज़हब कोई भी हो, उसका बुनियादी पैगाम एक ही है। नाम चाहे सैकड़ों हो मगर खुदा एक है। इबादत का तरीक़ा मुख्तलिफ हो सकता है मगर अक़ीदत एक ही रहती है। DK शिव कुमार ने मज़ीद कहा कि इंसान अपनी मर्ज़ी से किसी मज़हब या ज़ात में पैदा नहीं होता बल्कि अपने बुज़ुर्गों की रहनुमाई में ज़िंदगी गुजारता है। मज़हब का असल मकसद माशरे में अमन, सुकून और इंसानियत को फ़रोग़ देना है और दुनिया का कोई भी मज़हब नफ़रत की तालीम नहीं देता। उन्होंने पैगम्बर इस्लाम मोहम्मद सल्लल्लाहु अलैहि वसल्लम की तालीमात का हवाला देते हुए कहा कि इंसानियत सबसे बड़ा मज़हब है। उनके रूहानी असातिज़ा भी हमेशा इंसानियत, अमन और भाईचारे का पैगाम देते रहे हैं। वज़ीर आला ने साबिक़ वज़ीर दिनेश गुंडूराव की खिदमत को सराहते हुए कहा कि गुंडूराव ने अवाम का एतमाद जीता है। उन्होंने अवाम से अपील की कि आइंदा इंतखाब में भी दिनेश गुंडूराव को पहले से बड़े फ़र्क से कामयाबी दिलाएं। ಸಲಾಮ್ ಅಲೈಕುಂ. ಎಲ್ಲ ಸೂಫಿ ಸಂತರು, ಮೌಲ್ವಿಗಳು, ಎಲ್ಲ ಧರ್ಮ ಗುರುಗಳು ಎಲ್ಲರೂ ಕೂಡ ನನ್ನ ನಮಸ್ಕಾರ. ನನ್ನ ಮಿತ್ರರಾದಂಥ, ನಮ್ಮ ಮುಖಂಡರಾದಂಥ ದಿನೇಶ್ ಗುಂಡೂರಾವ್ ಈ ಪವಿತ್ರವಾದಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ರು. ನಾನಿಲ್ಲೆಲ್ಲ ಓಡಾಡ್ತಿದ್ದೆ, ಆದರೂ ಇದ್ರ ಒಳಗಡೆ ಬಂದು ಇದನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ. 40 ವರ್ಷದ ಇತಿಹಾಸ ಇರೋಂಥ ಇದೊಂದು ಪವಿತ್ರವಾದಂಥ ಧರ್ಮದ 400 ವರ್ಷ ಇತಿಹಾಸ ಇರೋಂಥ ಇದೊಂದು ಧರ್ಮಕ್ಷೇತ್ರ. ಸೊ ಮಾನವ ಧರ್ಮ ಎಲ್ಲರೂ ಕೂಡ ಒಂದಾಗಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉರುಸ್ ಇವತ್ತು ಇದೆ, ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನೋದಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಾನು ಅಂತ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ನಮ್ಮ ತಂದೆ ತಾಯಿನ ಕೇಳಿಕೊಂಡು ಬರುವುದಿಲ್ಲ. ಜನ್ಮ ಆಗ್ತದೆ. ಇವತ್ತು ಜನ್ಮ ಆದಮೇಲೆ ಕೊನೆಗೆ ನಾವೆಲ್ಲ ನಮ್ಮ ಹಿರಿಯರು ಮಾರ್ಗದರ್ಶನ ಇರ್ತದೆ, ಒಂದೊಂದು ಧರ್ಮನ ನಾವೆಲ್ಲ ನಂಬಿಕೊಂಡು ಹೋಗ್ತೇವೆ. ಧರ್ಮ ಏತಕ್ಕೆ ಬೇಕು? ಮಾನವ ಜನ್ಮಕ್ಕೆ ನೆಮ್ಮದಿ ಇರಲಿ, ಶಾಂತಿ ಇರಲಿ ಅಂತೇಳಿ ಧರ್ಮ ಎಲ್ಲರೂ ಕೂಡ ಅವಶ್ಯಕತೆ ಇದೆ. ಇವತ್ತು ಎಲ್ಲರೂ ಕೂಡ ಅವರವರ ಧರ್ಮದಲ್ಲಿ ಶಾಂತಿ ನೆಲೆಸಬೇಕು, ಬದುಕಿನಲ್ಲಿ ಒಳ್ಳೆಯದಾಗಬೇಕು ಅಂತ ಆಶಯ
ಧರ್ಮದಲ್ಲೂ ಇನ್ನೊಬ್ಬರಿಗೆ ದ್ವೇಷ ಮಾಡುವಂತ ಎಲ್ಲೂ ಇಲ್ಲ. ಈ ಮೂಲ ಪೈಗಂಬರ್ ಅವರು ಕೂಡ ಹೇಳ್ದಂಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ಸೊ ನಾನು ಕೂಡ ಯಾವಾಗಲೂ ಹೇಳ್ತಾ ಇದ್ದೇನೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ಹೇಳಿದಂಥ ಮಾತನ್ನ ಯಾವಾಗಲೂ ಕೂಡ ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ಮ ದಿನೇಶ್ ಗುಂಡೂರಾಯರು ಬಹಳ ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದರು. ನಿಮ್ಮ ಕ್ಷೇತ್ರದ ಅಪಾರವಾದಂಥ ಈ ಕ್ಷೇತ್ರದಲ್ಲಿ ಜನರ ಸೇವೆಯನ್ನು ಮಾಡಿಕೊಂಡು ಒಂದು ದೊಡ್ಡ ಬದಲಾವಣೆಯನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲ ಹೃದಯವನ್ನು ಗೆದ್ದಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರನ್ನ ನೀವೆಲ್ಲ ಕಾಪಾಡ್ಕೊಳ್ಬೇಕು. ಮೊನ್ನೆ ಎಲೆಕ್ಷನ್ನು ಬಹಳ ಒಂದು ಸಣ್ಣ ಅಂತರದಿಂದ ಅವ್ರು ಬಂದರು, ಮುಂದಕ್ಕೆ ಒಂದು ದೊಡ್ಡ ಅಂತರದಿಂದ ನೀವು ಅವ್ರನ್ನ ವಾಪಸ್ ಗೆಲ್ಲಿಸಿ ವಿಧಾನಸೌಧದಲ್ಲಿ ಅವ್ರನ್ನ ಕೂರಿಸುವಂಥ ಕೆಲಸ ಮಾಡಬೇಕು ಮಾಡ್ತಾ ಇದ್ದೀನಿ. ಆಮೇಲೆ ತಾವೆಲ್ಲ ಹುಷಾರಾಗಿರಿ. SIR ಬರ್ತಾ ಇದೆ. SIR ಅಲ್ಲಿ ದೊಡ್ಡ ಅನಾಹುತಗಳಾಗ್ತಾ ಇದೆ. ನಿಮ್ಮ ಸಂಪರ್ಕ, ನಿಮ್ಮ ಫೋನಿ, ನಿಮ್ಮ ಇತಿಹಾಸ ಅವೆಲ್ಲ ಕೂಡ ಕೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ವೋಟ್ಗಳನ್ನ ಭಾಳ ಶುಭ ಇಟ್ಕೊಳ್ಳಿ. ನಿಮ್ಮ ವೋಟ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿಗೆಲ್ಲ ತೊಂದರೆ ಆಗ್ತದೆ. 8ನೇ ತಾರೀಕು ಅಷ್ಟೊತ್ತಿಗೆ ಈಗಾಗಲೇ 1 ಕೋಟಿ ಚಿಲ್ಲರೆ ವೋಟನ್ನು ಅದಕ್ಕೆ ಕೆಲವು ಸರಿಯಾದ ರೀತಿ ಮಾಹಿತಿ ಇಲ್ಲ ಅಂತೇಳಿ ಈಗಾಗಲೇ ಮಾಹಿತಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ. ನಾವು ಸರ್ಕಾರದವರು ನಿಮ್ಗೆ ಏನೆಲ್ಲ ಸಹಾಯ ಮಾಡಬೇಕು ಅದಕ್ಕೆ ಬದ್ಧವಾಗಿದ್ದೇವೆ. ನಿಮ್ಮ ಮತ ಉಳಿಸ್ಕೊಳ್ಬೇಕು. ನಿಮ್ಮ ಮತ ಉಳಿಸ್ಕೊಂಡ್ರೆ ನಿಮಗೆಲ್ಲ ಥರದ ಶಕ್ತಿ ಬರ್ತದೆ. ಸೊ ಅದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಮತ, ಸಂವಿಧಾನ ಇದು ಭಾಳ ಮುಖ್ಯ. ಸೊ ಇದನ್ನು ಭಾಳ ಕಾಪಾಡಬೇಕು. ಇವತ್ತು ನೀವೆಲ್ಲ ಕರೆಸಿದ್ದೀರಿ. ದಿನೇಶ್ ಅವರು ನನ್ನ ಇಲ್ಲಿ ಕರೆಸಿ ನೀವೆಲ್ಲ ಭೇಟಿ ಮಾಡಿ ಇಂಥ ಪವಿತ್ರವಾದಂಥ ದರ್ಗಕ್ಕೆ ಭೇಟಿ ಕೊಟ್ಟು ಇದು ಹೊಸ ಮಸೀದಿನ ನೀವೆಲ್ಲ ಕಟ್ಟಿದ್ದೀರಿ. ನೀವೆಲ್ಲರೂ ಕೂಡ ಶುಭವಾಗಲಿ. ಕೆಲವು ಸಮಸ್ಯೆಗಳನ್ನು ಹೇಳ್ತಾ ಇದ್ರು ನಮ್ಮ ಶಾಸಕರು, ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಮುಖಂಡರು. ಏನು ಅದನ್ನು ನಿಮ್ಮ ಹತ್ರ ಚರ್ಚೆ ಮಾಡಿ ಏನು ಹೇಳ್ತದೆ ಸರ್ಕಾರ ಅದನ್ನು ತೀರ್ಮಾನವನ್ನು ಮಾಡ್ತದೆ. ಯಾಕೆಂದರೆ ನಾನು ಇದಕ್ಕೆ ಮುಖ್ಯಮಂತ್ರಿಯಾಗಿ ಕೆಲವು ವಿಚಾರಗಳನ್ನ ನನ್ನ ತೀರ್ಮಾನಕ್ಕೆ ಬರುವುದಿಲ್ಲ. ಅದನ್ನು ಸ್ಥಳೀಯವರೇ ಅದಕ್ಕೆ ಏನು ಒಳ್ಳೇದಾಗಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಖಂಡಿತ ನಾನು ಗಮನಿಸ್ತೇನೆ. ಇಷ್ಟು ಮಾತ್ರ ಹೇಳಿ ನಾನು ಇವತ್ತಿಗೆ ಬಂದು ನೀವೆಲ್ಲ ಸೇರಿ ನನಗೆ ಪ್ರಾರ್ಥನೆ ಮಾಡಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತೀರಿ. ಈ ನಾಡಿನ ಜನತೆಗೆ ಒಳ್ಳೇದಾಗಬೇಕು. ಸೊ ಮಾನವ ಧರ್ಮಕ್ಕೆ ಜಯವಾಗಲಿ. ಹಿಂದೆ ಈ ಸರ್ಕಾರ ನನ್ನ ಸರ್ಕಾರ ಇಲ್ಲ, ಈ ಸರ್ಕಾರ ನಿಮ್ಮ ಸರ್ಕಾರ. ಇದು ನಿಮಗೆಲ್ಲ ರಕ್ಷಣೆ ಮಾಡುವಂಥ ಸರ್ಕಾರ. ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಸರ್ಕಾರ. ಇವತ್ತು ನಾವು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು. ನಮ್ಮ ಸಂವಿಧಾನ ಏನಿದೆ ಅದನ್ನು ನಾವು ರಕ್ಷಣೆ ಮಾಡಬೇಕು. ಇದು ನಿಮಗೆಲ್ಲ ಭಾಳ ಯಾವ ಥರವೂ ಕೂಡ ಬೆಂಗಳೂರು ನಗರದಾಗಲಿ ರಾಜ್ಯದಾಗಲಿ ಏನು ದಬ್ಬಾಳಿಕೆಗಳು ಇದೆಲ್ಲ ನಡೀತೋದಕ್ಕೆಲ್ಲ ನಾವು ಅವಕಾಶ ಕೊಡೋದಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ, ಭಾವನೆಯಿಂದ ಎಲ್ಲರೂ ಕೂಡ ಯಾವುದೇ ಜಾತಿಯಲ್ಲಿ, ಯಾವುದೇ ಧರ್ಮಕ್ಕಾಗಲಿ ಮನಸ್ಸು ನಯಿಸದೇ ರೀತಿಯಲ್ಲಿ ನಾವು ಆಡಳಿತವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಂದಕ್ಕೆ ಹೋಗ್ತದೆ. ಸೊ ನಿಮ್ಮ ಆಶೆ, ಆಕಾಂಕ್ಷೆ ಒಂದು ಏನು ನಾನೊಂದು ಪಕ್ಷ ನಲ್ಲಿದ್ದೇನೆ, ಆ ಪಕ್ಷ ನಿಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದೆ. ಆ ಕೆಲಸವನ್ನು ಮಾಡ್ತಾರೆ. ನೀವು ಕೂಡ ಭಾಳ ಜನ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಮಾರ್ಗದರ್ಶನ ಕೂಡ ಸರ್ಕಾರಕ್ಕೆ ಅವಶ್ಯಕತೆ ಇದೆ. ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಮುಖಂಡರು ಮುಖಾಂತರ ತಿಳಿಸಿ. ಖಂಡಿತ ನಿಮ್ಮ ಸೇವೆಯನ್ನು ನಾವು ಖಂಡಿತ ನಾವು ಮಾಡ್ತೀವಿ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.